ಹಾಲೆಲೂಯಾ 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 ಸ್ತೋತ್ರಂ ದೇವ ವಂದನೆ ಸ್ವಾಮಿ. ಅಪ್ಪ, ದೇವಾದಿ ದೇವನೇ, ರಾಜಾದಿರಾಜನೇ, ಸರ್ವಶಕ್ತನೇ, ಸರ್ವೋನ್ನತನೇ, ಸರ್ವಾಧಿಕಾರಿಯಾದ ದೇವ, ನಿನಗೆ ವಂದನೆ ಸ್ವಾಮಿ. ಅಪ್ಪ, ಈ ದಿನವನ್ನು ನಮ್ಮೆಲ್ಲರ ಜೀವನದಲ್ಲಿ ನೀಡಿದ್ದೀಯಪ್ಪ. ವಿಶೇಷವಾಗಿ ನಿನ್ನ ಪ್ರಿಯ ಮಗಳು ಮೇಘನ ಜೀವನದಲ್ಲಿ ಈ ದಿನವನ್ನು ನೀಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಮಗಳು ಈ ದಿನ ಹುಟ್ಟಿದ ದಿನ ಮಾಡಿಕೊಳ್ತಾ ಇದ್ದಾಳಪ್ಪ. ಇಷ್ಟು ವರ್ಷಗಳು ಮಗಳನ್ನು ಕಾಯ್ದು ಕಾಪಾಡಿದ್ದಿ ಸ್ವಾಮಿ. ಇನ್ನು ಮುಂದಿನ ಜೀವಮಾನವೆಲ್ಲವೂ ಕೂಡ ಪ್ರತಿದಿನವೂ ಪ್ರತಿ ಕ್ಷಣವೂ ಮಗಳು ಎಲ್ಲೇ ಇದ್ದರೂ ಕೂಡ ಯೇಸಪ್ಪ, ಆತ್ಮದೇವ, ಪರಿಶುದ್ಧಾತ್ಮದೇವ, ನೀವೇ ಮಗಳಿಗೆ ಜೊತೆಗಾರನಾಗಿ, ಸಹಾಯಕನಾಗಿ, ರಕ್ಷಕನಾಗಿ, ಒಡೆಯನಾಗಿ ಕಾಯ್ದು ಕಾಪಾಡಿ ನಡೆಸಬೇಕೆಂಬುದಾಗಿ ನಿಮ್ಮಲ್ಲಿ ಮೊರೆ ಇಡ್ತಾ ಇದ್ದೇವಪ್ಪ. ಅದೇ ರೀತಿ ಸುಪ್ರಿಯಗಾಗಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. 9ನೇ ತಾರೀಕು ಮಗಳ ಬರ್ತ್ಡೇ. ಆದರೆ ದೇವ, ನಾವು ಆ ಸಮಯದಲ್ಲಿ ಇರುವುದಿಲ್ಲ. ಆದ್ದರಿಂದ ಮಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಮಗಳನ್ನು ಕೂಡ ಮುಟ್ಟು ಆಶೀರ್ವದಿಸಪ್ಪ. ಯವನ ಕಾಲದಲ್ಲಿರುವ ಮಗಳು ಸ್ವಾಮಿ, ನೀನು ಮಗಳನ್ನು ಕಾಯ್ದು ಕಾಪಾಡಿ ಶುಭ ಕಾರ್ಯವನ್ನು ಕೂಡ ಮಗಳ ಜೀವನದಲ್ಲಿ ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಮಗಳಿಗೆ ಒಳ್ಳೆಯ ಆಯುಷ್ಯ, ಆರೋಗ್ಯ, ಬಲವನ್ನು ಕೊಡು ಅಪ್ಪ. ವಿಶೇಷವಾಗಿ ಇಬ್ಬರು ಮಕ್ಕಳು ನಿನ್ನ ಮಕ್ಕಳಾಗಿ, ನಿನ್ನ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ. ಈ ಎರಡು ಕುಟುಂಬಗಳನ್ನು ಕೂಡ ನೀನು ಆಶೀರ್ವದಿಸು. ಬಂದಿರುವ ಎಲ್ಲ ಬಂಧು ಬಳಗದವರನ್ನು ಆಶೀರ್ವದಿಸಪ್ಪ. ಪ್ರತಿಯೊಬ್ಬರೂ ಕೂಡ ನಿನ್ನ ಮಕ್ಕಳಾಗಿ, ನಿನಗೆ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ, ಪ್ರತಿ ಕುಟುಂಬವೂ ನಿನ್ನ ಕುಟುಂಬವಾಗಿ, ಸಾಕ್ಷಿ ಕುಟುಂಬವಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ. ಹೌದಪ್ಪ, ಸತ್ಯವೇದ ಬೈಬಲಲ್ಲಿ ನೋಡ್ತಾ ಇದ್ದೇವೆ, ಗರ್ಭಫಲವು ಯೆಹೋವನು ಕೊಡುವ ಬಹುಮಾನವು ಎಂದು. ಹೌದಪ್ಪ, ನೀನು ಹನ್ನಮಳನ್ನು ರೂಪಿಸಿಕೊಟ್ಟಂಥ ಬಹುಮಾನ ಮೇಘನಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಮಗಳನ್ನು ಮುಟ್ಟು ಆಶೀರ್ವದಿಸಿ ವಿದ್ಯಾಭ್ಯಾಸ ಮಾಡುತ್ತಿರುವಾಗ ಅಪ್ಪ, ಮಗಳಿಗೆ ವಿದ್ಯಾ, ಬುದ್ಧಿ, ಜ್ಞಾನ, ಜ್ಞಾಪಕ ಶಕ್ತಿ, ಆಯುಷ್, ಆರೋಗ್ಯ, ಬಲವನ್ನು ಕೊಟ್ಟು ನಡೆಸಪ್ಪ. ಮತ್ತು ವಿಶೇಷವಾಗಿ ಅಪ್ಪ ದೇವ ತಂದೆ, ಮಗಳಿಗೆ ನಿನ್ನ ಆತ್ಮದಿಂದ, ಪರಿಶುದ್ಧಾತ್ಮದೇವ ನಿನ್ನ ಆತ್ಮದಿಂದ ಅಭಿಷೇಕಿಸಿ ತುಂಬಿಸಿ ನಡೆಸಪ್ಪ. ಮಗಳು ಒಳ್ಳೆ ಮಗಳಾಗಿ, ಹೌದಪ್ಪ ತಂದೆ, ಕುಟುಂಬದಲ್ಲಿ ಒಳ್ಳೆ ಮಗಳಾಗಿ ಅಪ್ಪ, ಸಮಾಜದಲ್ಲಿ ಒಳ್ಳೆ ಪ್ರಜೆಯಾಗಿ, ಸಭೆಯಲ್ಲಿ ಒಳ್ಳೆ ಸಾಕ್ಷಿ ಮಗಳಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ. ನಿನಗೆ ಸ್ತೋತ್ರ. ಬಂದಿರುವ ಪ್ರತಿಯೊಬ್ಬರನ್ನು ನಿಮ್ಮ ಕೈಗೊಪ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ಸುಪ್ರಿಯಳನ್ನು ಕೂಡ ನಿನ್ನ ಕೈಗೊಪ್ಪಿಸ್ತಾ ಇದ್ದೇನಪ್ಪ. ಮಗಳ ದೇಹದಲ್ಲಿರುವ ಪ್ರತಿಯೊಂದು ಬಲಹೀನತೆ, ಹೊಟ್ಟೆ ನೋವೆಲ್ಲವನ್ನು ತೆಗೆದು ಹಾಕು ಸ್ವಾಮಿ. ಆರೋಗ್ಯ ಬಲ ಕೊಡಪ್ಪ. ನಿನ್ನ ಮಗಳಾಗಿ, ಸಾಕ್ಷಿ ಮಗಳಾಗಿ ಜೀವಿಸುವಂತೆ ಸಹಾಯ ಮಾಡು. ಹೌದಪ್ಪ, ಮಗಳ ಜೀವನದಲ್ಲಿ ಎಷ್ಟೋ ಅದ್ಭುತಗಳು ನೀನು ಮಾಡಿದ್ದೀಯಪ್ಪ. ನಿನಗೆ ಸ್ತೋತ್ರ ಅಪ್ಪ. ನಿನಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಅಪ್ಪ, ದೀನದಾಸರಾದ ನಮ್ಮನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವಪ್ಪ. ಮತ್ತೀಗ ನಾವು ಮತ್ತೆ ತಿರುಗಿ ಸ್ವಾಮಿ, ಮಹಾಂತೇಶ ಸ್ವಾಮಿ ವಿವಾಹ ಪ್ರಧಾನ ಕಾರ್ಯಕ್ಕಾಗಿ ಹೋಗುವಾಗಲೂ ನಮ್ಮ ಜೊತೆ ಇದ್ದು ಕಾಯ್ದು ಕಾಪಾಡಿ ನಡೆಸು. ಮತ್ತು ಈ ದಿನ ಈ ಸಮಯ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ನಮ್ಮೆಲ್ಲರನ್ನು ಸಜೀವರ ಲೆಕ್ಕದಲ್ಲಿಟ್ಟು ಕಾಯ್ದು ಕಾಪಾಡಿ ನಡೆಸಿದ್ದಕ್ಕಾಗಿ ನಿಮಗೆ ನಾವು ಕೃತಜ್ಞತಾ ಸ್ತುತಿ ಸ್ತೋತ್ರಗಳು ಸಲ್ಲಿಸುತ್ತಾ, 90ನೇ ಕೀರ್ತನೆಯ ವಾಕ್ಯದ ಪ್ರಕಾರ, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನೇ ಎಂದು ನಿನ್ನ ಮೊದಲನೇ ವಾಕ್ಯ ನೋಡ್ತಾ ಇದ್ದೀವಪ್ಪ. ಕೊನೆಯ ವಾಕ್ಯಗಳು ನಾವು ನೋಡುತ್ತಿರುವಾಗಪ್ಪ ತಂದೆ, ಅವರು ನನ್ನಲ್ಲಿ ಆಸಕ್ತರಾಗಿರೋದರಿಂದ, ನನ್ನ ನಾಮವನ್ನು ಅರಿತಿರುವುದರಿಂದ ಅವರನ್ನು ಉದ್ಧರಿಸುವೆನು, ಕಾಪಾಡುವೆನು, ದೀರ್ಘಾಯುಷ್ಯನ ನೀಡುವೆನು, ಇಕ್ಕಟ್ಟಿನಲ್ಲಿ ಸಹಾಯ ಮಾಡುವೆನು ಮತ್ತು ವಿಶೇಷವಾದ ರಕ್ಷಣೆ ನೀಡುವೆನು ಎಂದು ನಿನ್ನ ವಾಕ್ಯ ಹೇಳ್ತಾ ಇದೆಯಪ್ಪ. ಹೌದಪ್ಪ, ಈ ಮಕ್ಕಳಿಬ್ಬರಿಗೂ, ಎಲ್ಲ ಕುಟುಂಬಗಳಿಗೂ ನಿನ್ನ ವಿಶೇಷವಾದ ರಕ್ಷಣೆಯನ್ನು ತುಂಬಿಸಿ ನಡೆಸಿ ನೀವೇ ಮಹಿಮೆ ಹೊಂದಬೇಕೆಂಬುದಾಗಿ ಎಲ್ಲ ಘನಮಾನ ಮಹಿಮೆ ಪ್ರಭಾವಗಳು ನಿಮಗೆ ಸಲ್ಲಿಸುತ್ತಾ ಅಪ್ಪ, ತಂದಿರುವ ಕೇಕನ್ನು ಕೂಡ ಮುಟ್ಟು ಆಶೀರ್ವದಿಸಪ್ಪ. ಪರಿಶುದ್ಧಗೊಳಿಸು. ತಿನ್ನುವ ಪ್ರತಿಯೊಬ್ಬರಿಗೂ ಆಯುಷು, ಆರೋಗ್ಯ, ಬಲ ಕೊಟ್ಟು ನಡೆಸಬೇಕೆಂಬುದಾಗಿ, ನೀನೇ ಮಹಿಮೆ ಹೊಂದಬೇಕೆಂಬುದಾಗಿ ನಾಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್. ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಸಹವಾಸವು, ಸಹಾಯವು, ಅನ್ಯೋನ್ಯತೆಯು ಸಕಲ ಪರಿಶುದ್ಧರೊಂದಿಗೂ, ಸಭೆಯೊಂದಿಗೂ, ಪ್ರಾಂತ್ಯದ ಜನರೊಂದಿಗೂ ಸೇರಿ ಬಂದವು ನಮ್ಮೆಲ್ಲರೊಂದಿಗೂ, ವಿಶೇಷವಾಗಿ ಸುಪ್ರಿಯಳೊಂದಿಗೂ, ಮೇಘನಾಳೊಂದಿಗೂ ಈಗಲೂ ಯಾವಾಗಲೂ ಸದಾಕಾಲ ನೆಲೆಯಾಗಿರಲಿ. ಆಮೆನ್. 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 ಅಚ್ಚಪ್ಪ ತಗೊಳ್ರಿ, ನೈಟ್ ತಗೊಳ್ರಿ.